ಹೇ ಗಾಯ್ಸ್, ಸೊ ಹೇಮಾ ಕ್ರಿಯೇಟಿವ್ಸ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗ ನಾನು ಮಿನಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ನಾನು ನಿಮಗೆ ಹುರುಳಿ ಕಾಳು ಸಾಂಬಾರು ಅಂದರೆ ಹುರುಳಿ ಬಸ್ಸಾರನ್ನು ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನಾನು ಇದನ್ನು ಕ್ಲೀನ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಂಡು ತೊಳ್ಕೊಂಡೆ. ಹಾಗೆ ಒಂಚೂರು ಉಪ್ಪು ಹಾಕ್ಕೊಂಡು ಸೊ ಇವಾಗ ವಾಟರ್ ಹಾಕ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ವಾಟರ್ನ ಹಾಕ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲಿಟ್ಟೆ ಒಂದು 8 ವಿಷಲ್ ಬರೋ ತನಕ ಕಾಯಿರಿ. ಹಾಗೆ ಈ ಥರ ಬೆಂದಿದೆ. ಈಗ ಇದನ್ನು ಬಸಿದ್ಕೋಬೇಕು. ಸೊ ಈ ಥರ ಆಮೇಲೆ ಒಂದು ಜಾರ್ಗೆ ಟೊಮ್ಯಾಟೊ ಹಾಕ್ಕೊಂಡೆ. ಹಾಗೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು, ಮೆಣಸು, ಜೀರಿಗೆ, ಖಾರದ ಪುಡಿ, ಸಾಂಬಾರು ಪುಡಿ, ಹಾಗೆ ಬೇಯಿಸಿರುವಂಥ ಒಂದು ಹುರುಳಿನ ಹಾಕ್ಕೊಂಡು ರುಬ್ಕೊಂಡೆ. ಸೊ ಪೇಸ್ಟ್ ನೋಡಿ ಹೇಗಾಗಿದೆ. ಈಗ ಸಾಂಬಾರು ಮಾಡೋಕ್ಕೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡು ಪೇಸ್ಟ್ ಮಾಡಿದ್ರಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಕುದಿಯೋ ನೀರಲ್ಲಿ ಹಾಕ್ತಾಯಿದ್ದೀನಿ, ಕುದೀಲಿ ಅಂತ. ಅವಾಗೆ ಬಸಿದ್ಕೊಂಡಿದ್ರಲ್ಲ ಆ ನೀರನ್ನ ಹಾಕ್ಕೊಂಡು ಕುದಿಸಿ. ಸೊ ಈಗ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲರಿಗೂ ಗೊತ್ತಿರೋದೆ. ಕೊತ್ತಂಬರಿ ಹಾಕ್ಕೊಂಡೆ. ಇದು ಮಾವಿನಕಾಯಿ, ಹೊಸದಾಗಿ ನಮ್ಮ ಅಣ್ಣ ತಂದರು ಮಾವಿನಕಾಯಿ. ಸೊ ಈಗ ಸವಿಯಲು ಸಿದ್ಧ ಪಲ್ಯ ಹಾಗೆ ಸಾಂಬಾರು.